ಕನ್ನಡ ಸಾಹಿತ್ಯ ಮತ್ತು ವ್ಯಾಕರಣ ಭಾಗ 2. ಆರಂಕುಶವಿಟ್ಟೋಡ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಕನ್ನಡ ನಾಡನ್ನು ಸ್ಮರಿಸಿರುವ ಕವಿ ಪಂಪ. ತ್ರಿಪದಿ ಛಂದಸ್ಸಿನಲ್ಲಿರುವ ಕಪ್ಪೆ ಹರಬಟ್ಟ ಶಾಸನ ಬಾದಾಮಿ ಶಾಸನ. ಚಿತ್ರದುರ್ಗ ಜಿಲ್ಲೆಯಲ್ಲಿ ದೊರೆತಿರುವ ಕನ್ನಡ ಶಾಸನ ತಮ್ಮಟಕಲ್ಲು ಶಾಸನ. ಕನ್ನಡದ ಆದಿಕವಿ ಪಂಪ. ಪಂಪನ ಕೃತಿಗಳು ಆದಿಪುರಾಣ, ವಿಕ್ರಮಾರ್ಜುನ, ವಿಜಯ. ಪಂಪನಿಗಿಂತ ಹಿಂದೆ ಇದ್ದಂತಹ ಪ್ರಮುಖ ಕವಿಗಳು ಹಸಗ, ಗುಣನಂದಿ, ಗುಣವರ್ಮ. ಕನ್ನಡದಲ್ಲಿ ಮೊದಲು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ದೊರೆತ ಪದ ಇಸಿಲ. ಪಂಪನ ಆಶ್ರಯದಾತ ಚಾಲುಕ್ಯರ ದೊರೆ ಹರಿಕೇಸರಿ. ಪ್ರಥಮ ಜೈನ ಮುನಿಯಾದ ವೃಷಭನಾಥನ ಕತೆ ಯಾವ ಗ್ರಂಥದಲ್ಲಿದೆ? ಆದಿಪುರಾಣ. ಪೊನ್ನನ ಶಾಂತಿಪುರಾಣ ಎಂಬ ಕೃತಿಯು ಯಾವ ತೀರ್ಥಂಕರನ ಚರಿತ್ರೆಯನ್ನು ತಿಳಿಸುತ್ತದೆ? 16ನೇ ತೀರ್ಥಂಕರನಾದ ಶಾಂತಿನಾಥ. ಚಾಲುಕ್ಯರ ಅರಸರಾದ ತೈಲಪ ಹಾಗೂ ಅವನ ಮಗನಾದ ಸತ್ಯಾಶ್ರಯ ಹಿರಿವಿಬೆಡಂಗನ ಆಸ್ಥಾನದಲ್ಲಿ ಕವಿಯಾಗಿದ್ದವರು ರನ್ನ. ಶ್ರವಣಬೆಳಗೊಳದ ಪ್ರಾಚೀನ ಹೆಸರು ಕಳವಪು. ದುರ್ಗಸಿಂಹನ ಪ್ರಸಿದ್ಧ ಕೃತಿ ಕರ್ನಾಟಕ ಪಂಚತಂತ್ರ. ಪೊನ್ನನ ಕೃತಿಗಳು ಭುವನೈಕ್ಯ ರಾಮಾಭ್ಯುದಯ, ಶಾಂತಿಪುರಾಣ, ಜೀನಾಕ್ಷರ ಮಾಲೆ. ರನ್ನನ ಕೃತಿಗಳು ಗದಾಯುದ್ಧ, ಅಜಿತ ಪುರಾಣ, ಚಕ್ರೇಶ್ವರ ಚರಿತ, ರನ್ನಕಂದ. ಹೊಯ್ಸಳರ ಅರಸ 1ನೇ ಬಲ್ಲಾಳನು ಆಸ್ಥಾನದಲ್ಲಿದ್ದ ಕವಿ ನಾಗಚಂದ್ರ. ನಾಗಚಂದ್ರನ ಕೃತಿಗಳು ರಾಮಚಂದ್ರ ಚರಿತ ಪುರಾಣ, ಮಲ್ಲಿನಾಥ ಪುರಾಣ. ಸಿಂಹಾವಲೋಕನ ಕ್ರಮ ಎಂದರೆ ಹಿನ್ನೋಟ. ಚಪಲಧ್ವಜ ಎಂದರೆ ಅರ್ಜುನ. ಸಮರ ಪರಶುರಾಮ ಎಂಬ ಬಿರುದನ್ನು ಹೊಂದಿದ್ದ ಕವಿ. ಸಮರ ಪರಶುರಾಮ ಎಂಬ ಬಿರುದನ್ನು ಹೊಂದಿದ್ದ ಕವಿ ಚಾವುಂಡರಾಯ. ಪಂಪನುಂ ಪೊನ್ನಿಗನಂ ಕವಿರತ್ನಮಂ. ಈ ಮೂವರೇ ಕವಿಗಳ್ ಎಂದು ರತ್ನತ್ರಯರ ವಿಚಾರವಾಗಿ ತಾನೇ ಹೇಳಿಕೊಂಡಿರುವ ಕವಿ ರನ್ನ. ಶಕ್ತಿ ಕವಿ ರನ್ನ. ಕರ್ನಾಟಕ ಕಾದಂಬರಿ ಇದು ಯಾರ ಗ್ರಂಥ? 1ನೇ ನಾಗವರ್ಮ. ಗುಣಾಢ್ಯನ ಬೃಹತ್ ಕಥೆ ಯಾವ ಭಾಷೆಯಲ್ಲಿದೆ? ಪೈಶಾಚಿ. ಕರ್ನಾಟಕ ಭಾಷಾಭೂಷಣ ಕೃತಿಯ ಕರ್ತೃ 2ನೇ ನಾಗವರ್ಮ. 11ನೇ ಶತಮಾನದ ಅಂತ್ಯ ಹಾಗೂ 12ನೇ ಶತಮಾನದ ಹಾದಿಯಲ್ಲಿ ಇದ್ದಂತಹ ಕವಿ ನಾಗಚಂದ್ರ. ನಾಗಚಂದ್ರನ ಸಮಕಾಲೀನನಾದ ನಯಸೇನನ ಕೃತಿ ಧರ್ಮಾಮೃತ. ಹೊಯ್ಸಳ ಚಕ್ರವರ್ತಿಯಾದ ವೀರಬಲ್ಲಾಳನ ಆಸ್ಥಾನದಲ್ಲಿದ್ದ ಕವಿ ಜನ್ನ. ಚತುರ್ಭಾಷಾ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದ ಕವಿ ನೇಮಿಚಂದ್ರ. ನೇಮಿಚಂದ್ರನ ಚಂಪೂ ಕಾವ್ಯಗಳು ಲೀಲಾವತಿ ಪ್ರಬಂಧ, ನೇಮಿನಾಥ ಪುರಾಣಂ. ಕನ್ನಡದ ಮೊಟ್ಟಮೊದಲ ಸಂಕಲನ ಕೃತಿ ಮಲ್ಲಿಕಾರ್ಜುನ ಕವ್ಯ ಸುಕ್ತಿ ಸುಧಾರ್ಣವ. ಮಠದೊಳಗಿನ ಬೆಕ್ಕು ಹಿಲಿಯ ಕಂಡು ಪುಟನೆಗೆದಂತಾಯಿತು. ಈ ವಾಕ್ಯವನ್ನು ಹೇಳಿರುವ ವಚನಕಾರ ಜೇಡರ ದಾಸಿಮಯ್ಯ. ಕರ್ಮಯೋಗಿ ಎಂದು ಹೆಸರಾದ ವಚನಕಾರ ಸಿದ್ದರಾಮ. ಟಿ.ಪಿ. ಕೈಲಾಸಂ ರವರ ಪೂರ್ಣ ಹೆಸರು ತ್ಯಾಗರಾಜ ಪರಮಶಿವ ಕೈಲಾಸಂ. ಬೆಟಗೇರಿ ಕೃಷ್ಣ ಶರ್ಮ ಇವರ ಕಾವ್ಯನಾಮ ಆನಂದ ಕಂದ. ಯಶೋಧರಾ ಚರಿತೆ ಇದರ ಕರ್ತೃ ಜನ್ನ. ಕೇಶಿರಾಜನ ಪ್ರಕಾರ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು 47. 6 ಹಿತವರು ನಿನಗೆ ಈ ಮೂವರೊಳಗೆ ಕೀರ್ತನೆಯ ಕರ್ತೃ ಪುರಂದರದಾಸರು. ಹಾಡಿದರೆ ಹಾಡಾಗುವ, ಓದಿದರೆ ಗದ್ಯವಾಗುವ ಕನ್ನಡದ ವಿಶಿಷ್ಟ ಕಾವ್ಯ ಪ್ರಕಾರ ವಚನಗಳು. ಮುದ್ದಣ್ಣರವರನ್ನು ಆಧುನಿಕ ಸಾಹಿತ್ಯದ ಮುಂಗೋಳಿ ಎಂದು ಕರೆಯುತ್ತೇವೆ. ತ್ರಿಪದಿಗಳು ಮೊದಲ ಬಾರಿಗೆ ನಮಗೆ ಕಾಣಿಸಿಕೊಂಡಿದ್ದು ಕಪ್ಪೆ ಹರಬಟ್ಟನ ಬಾದಾಮಿ ಶಾಸನದಲ್ಲಿ. ಮೊಟ್ಟಮೊದಲ ಸಾಂಗತ್ಯ ಪ್ರಕಾರದ ಕೃತಿ ದೇವರಾಜನ ಸೊಬಗಿನ ಸೋನೆ. ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಎಂದು ಪುರಂದರದಾಸರು ಮತ್ತು ಕನಕದಾಸರನ್ನು ಕರೆಯುತ್ತಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ಮೊದಲ ಕನ್ನಡಿಗ ವಿ.ಕೃ. ಗೋಕಾಕ್. ಹೊಸಗನ್ನಡದ ಮೊದಲ ಮಹಾಕಾವ್ಯ ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ. ಅಂಕಣ ಬರಹಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡಿಗರು ಹಾಮ ನಾಯಕ. ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಮಲ್ಲಿಕಾರ್ಜುನ ಮನ್ಸೂರ್. ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ. ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ. ಅಭಿನವ ಪಂಪ ನಾಗಚಂದ್ರ. ದಾನ ಚಿಂತಾಮಣಿ ಎಂದು ಹೆಸರು ಪಡೆದಿದ್ದವರು ಹತ್ತಿಮಬ್ಬೆ. ಹುಚ್ಚು ಮನಸ್ಸಿನ 10 ಮುಖಗಳು ಇದು ಯಾರ ಆತ್ಮಚರಿತ್ರೆ? ಕೆ. ಶಿವರಾಮ ಕಾರಂತ. ಚಲನಚಿತ್ರವಾಗುತ್ತಿರುವ ಎಸ್.ಎಲ್. ಭೈರಪ್ಪರವರ ಕಾದಂಬರಿ ನಾಯಿನೆರಳು. ಸಮನ್ವಯ ಕವಿಗಳು ಎಂದು ಕರೆಯಲ್ಪಡುವ ಇಬ್ಬರು ಕವಿಯರಿಯರು
GS ಶಿವರುದ್ರಪ್ಪ, ಚನ್ನವೀರ ಕಣವಿ. ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಮೊದಲ ಕನ್ನಡಿಗರು ರಾಮಕೃಷ್ಣ ಹೆಗಡೆ. ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಿತ್ರ ಬೇಡರ ಕಣ್ಣಪ್ಪ. ಕುವೆಂಪುರವರ ಮೊಟ್ಟ ಮೊದಲ ಇಂಗ್ಲಿಷ್ ಕವನ ಸಂಕಲನ ಬಿಗಿನರ್ಸ್ ಮ್ಯೂಸ್. ಕುವೆಂಪುರವರನ್ನು ಕನ್ನಡದಲ್ಲಿ ಕಾವ್ಯ ರಚಿಸುವಂತೆ ಪ್ರೇರೇಪಿಸಿದ ಐರಿಷ್ ಕವಿ ಜೇಮ್ಸ್ ಕಜಿನ್ಸ್. ಕುವೆಂಪುರವರ ಮೊದಲ ಕಾವ್ಯನಾಮ ಕಿಶೋರ ಚಂದ್ರವಾಣಿ. ಬೇಂದ್ರೆಯವರ ಪ್ರಥಮ ಕವನ ಸಂಕಲನ ಗರಿ. ಬೇಂದ್ರೆಯವರ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿ ನಾಕುತಂತಿ ಕವನ ಸಂಕಲನ. ಕರುನಾಡಿಗರ್ ಎಂಬ ಉಲ್ಲೇಖವಿರುವ ತಮಿಳು ಕೃತಿ ಶಿಲಪ್ಪದಿಗಾರಂ. ಕರ್ನಾಟಕ ಎಂಬ ಶಬ್ದವಿರುವ ರಾಜಶೇಖರ ಕವಿಯ ಕೃತಿ ಕಾವ್ಯಮೀಮಾಂಸೆ. ಕಾವೇರಿಯಿಂದ ಗೋದಾವರಿ ವರಮಿರ್ದನಾಡದ ಕನ್ನಡದೋಳ್ ಎಂಬ ಈ ನಾಡಿನ ವ್ಯಾಪ್ತಿಯ ಬಗ್ಗೆ ತಿಳಿಸಿರುವ ಗ್ರಂಥ ಕವಿರಾಜ ಮಾರ್ಗ. ಈ ಸಾಲಿನ ನಾಡೋಜ ಪ್ರಶಸ್ತಿ ಪಡೆದ ಖ್ಯಾತ ಕನ್ನಡ ಭಾಷಾ ವಿದ್ವಾಂಸರು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ.